ಇದು ಸ್ಯಾಂಡಲ್ವುಡ್ನ ಚಕ್ರವರ್ತಿ ಶಿವರಾಜ್ ಕುಮಾರ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ತಲೆಗೊಂದು ಸ್ಟೆಂಟು ಮತ್ತು ಹೃದಯಕ್ಕೂ ಒಂದು ಸ್ಟೆಂಟು. 5 ಗಂಟೆಗಳ ಕಾಲ ಆಪರೇಷನ್ ಮಾಡಲಾಗಿದೆ. ಹಾಗಾದ್ರೆ 5 ಗಂಟೆಯ ಸುದೀರ್ಘ ಆಪರೇಷನ್ ನಲ್ಲಿ ಪ್ರಜ್ಞಾಹೀನನಾಗಿದ್ದ ಶಿವರಾಜ್ ಕುಮಾರ್ ಎದುರಿಸಿದ ಸವಾಲುಗಳೇನು? ಮಹಾಮಾರಿ ಕ್ಯಾನ್ಸರ್ ಎನ್ನುವಂತಹ ಹೆಮ್ಮಾರಿಗೆ ಆಪರೇಷನ್ ಮಾಡಿಸಿಕೊಂಡ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಸಂಬಂಧಪಟ್ಟ ಇನ್ಸೈಡ್ ಸುದ್ದಿಯನ್ನ ಒಂದು ಬಿಡದೆ ಮತ್ತು ಬ್ಲಾಂಕ್ ಬಿಡದೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ದೂರದ ಅಮೆರಿಕಾದಲ್ಲಿ 5 ಗಂಟೆಗಳ ಕಾಲ ಸುದೀರ್ಘ ಆಪರೇಷನ್ಗೆ ಒಳಗಾಗಿದ್ರು ಡಾಕ್ಟರ್ ಶಿವರಾಜ್ ಕುಮಾರ್. ಹಾಗಾದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರಜ್ಞಾಹೀನನಾಗಿ ಅನುಭವಿಸಿದ ಸವಾಲುಗಳೇನು? ಒಂದು ಬಿಡದೆ ಎಲ್ಲವನ್ನು ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಶಿವಣ್ಣನ ಕುರಿತು ಎಕ್ಸ್ಕ್ಲೂಸಿವ್ ಆದಂತಹ ಆಪರೇಷನ್ ಡೀಟೇಲ್ಸ್ಗಳನ್ನ ಕೊಡೋದುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಭಿಮಾನಿಗಳು ಹೃದಯ ಗಟ್ಟಿ ಹಿಡಿದು ನೋಡಬೇಕಾದಂತಹ ಸ್ಟೋರಿ. ಕ್ಯಾನ್ಸರ್ ಗೆದ್ದು ಬಂದ ಶಿವಣ್ಣನ ಕುರಿತ ಇನ್ಸೈಡ್ ಸ್ಟೋರಿಯನ್ನು ನಾವು ಬಿಚ್ಚಿಡ್ತೀವಿ. ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಅಮೆರಿಕಾದಲ್ಲಿರುವಂತಹ ಶಿವಣ್ಣ ಆಪರೇಷನ್ ಸಕ್ಸಸ್ ಆಗಿದೆ. ಅದೃಷ್ಟವಶಾತ್ ಮತ್ತು ತಂದೆಯ ನುಡಿಯನ್ನೇ ಫಾಲೋ ಮಾಡಿಕೊಂಡು ಬಂದ ಶಿವಣ್ಣ ಹೇಳಿದ್ದು ಅಭಿಮಾನಿ ದೇವರುಗಳ ಆಶೀರ್ವಾದ ಅಂತ ಹೇಳಿ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಶಿವಣ್ಣನ ಆರೋಗ್ಯ ಕುರಿತ ಇನ್ಸೈಡ್ ಸ್ಟೋರಿಯನ್ನ ಇಂಚಿಂಚಾಗಿ ತೋರಿಸುವಂತಹ ಪ್ರಯತ್ನ. ಭಾರತದಲ್ಲೆಲ್ಲ ನಡೆದಿದ್ದು ಆಪರೇಷನ್ ಅಮೆರಿಕಾದಲ್ಲಿ. ಕ್ಯಾನ್ಸರ್ ಗೆದ್ದ ಶಿವಣ್ಣ ಈಗ ಆರಾಮಾಗಿದ್ದಾರೆ. ಯಾವ ತೊಂದರೆಯೂ ಇಲ್ಲ, ದೇವರ ಆಶೀರ್ವಾದ. ಶಿವಣ್ಣ ಗೀತಕ್ಕನ ಜೊತೆ ಈಗ ಆರಾಮಾಗಿದ್ದಾರೆ. ಹೋಗುವಾಗಲೂ ಕೂಡ ಭಾವುಕರಾಗಿ ಹೋದಂತಹ ಶಿವಣ್ಣ. ಆದರೆ ಶಿವಣ್ಣ ಅನುಭವಿಸಿದಂತಹ ನೋವು ಅಷ್ಟಿಷ್ಟಲ್ಲ. 6 ಸರ್ಜರಿ, 190 ಹೊಲಿಗೆ ಶಿವಣ್ಣನಿಗೆ ಆಗಿರುವಂತಹದ್ದು. ಈ ವಿಚಾರವನ್ನ ಶಿವಣ್ಣನ ಸಂಬಂಧಿ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿರುವಂತಹದ್ದು. ಶಿವಣ್ಣ ತುಂಬಾ ದೊಡ್ಡ ಆಪರೇಷನ್ ಆಗಿದೆ, ಸಣ್ಣ ಪುಟ್ಟ ಆಪರೇಷನ್ ಅಲ್ಲ ನಡೆದಿರೋದು. ಏಕಕಾಲಕ್ಕೆ 6 ಆಪರೇಷನ್ ಮಾಡಲಾಗಿದೆ. ನೋಡಿ, ಒಂದು ಪೇಷಂಟ್ ಅನ್ನ ಕರುಳಿನ ಒಂದು ಭಾಗವನ್ನ ತೆಗೆದು, ಎಷ್ಟೊಂದು ಭಯಾನಕ ಆಪರೇಷನ್ ಅದು. ಅದನ್ನೇ ಯೂರಿನ್ ಬ್ಲಾಡರ್ ಆಗಿ ಮಾಡಿದ್ದಾರೆ. ಒಂದು ಕರುಳನ್ನು ತೆಗೆದು ಅದನ್ನ ಯೂರಿನ್ ಬ್ಲಾಡರ್ ಆಗಿ ಪರಿವರ್ತಿಸಿದ್ದಾರೆ. 5.5 ಗಂಟೆ ಸರ್ಜರಿ ಪ್ಲಾನ್ ಮಾಡಲಾಗಿತ್ತು, ಆದ್ರೆ 5 ಗಂಟೆಯಲ್ಲೇ ಸರ್ಜರಿ ಮಾಡಲಾಗಿದೆ. ಎಲ್ಲರ ಹಾರೈಕೆಯಿಂದ ಈಗ ಶಿವಣ್ಣರ ಸರ್ಜರಿ ಸಕ್ಸಸ್ ಆಗಿದೆ. ಕ್ಯಾನ್ಸರ್ ಗೆದ್ದ ಶಿವಣ್ಣ ಈಗ ಆರಾಮಾಗಿದ್ದಾರೆ. ನೋಡಿ, ಒಂದು ಜೀವಂತ ಶರೀರದ ಆಪರೇಷನ್ ಇದೆಯಲ್ಲ, ಒಂದು ಜೀವಂತ ಶರೀರದ ಆಪರೇಷನ್ ಇಡೀ ಪ್ರಪಂಚದ ಯಾವುದೇ ವೈದ್ಯರಿಗೂ ಸವಾಲಾಗುವಂತಹ ಸಂದರ್ಭ ಮತ್ತು ಕ್ಷಣ. ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಓಡಾಡುವಂತಹ ಸಫಾರಿ, ಓಡಾಡುವಂತಹ ಥಾರು, ಓಡಾಡುವಂತಹ ಇನೋವಾ ಸಂಚರಿಸ್ತಾ ಇರುವ ಹೊತ್ತಲ್ಲೇ ಒಬ್ಬ ಮೆಕ್ಯಾನಿಕ್ಗೆ ರಿಪೇರಿ ಮಾಡೋದಕ್ಕೆ ಸಾಧ್ಯನಾ? ಸಂಚರಿಸುವ ಗಾಡಿಯನ್ನ ಒಬ್ಬ ಮೆಕ್ಯಾನಿಕ್ ರಿಪೇರಿ ಮಾಡೋದಕ್ಕೆ ಸಾಧ್ಯನಾ? ಹಾಗೇನೆ ಒಬ್ಬ ಡಾಕ್ಟರ್ ಜೀವಂತ ಇರುವಂತಹ ಮನುಷ್ಯನನ್ನ ಪ್ರಜ್ಞಾಹೀನನ್ನಾಗಿ ಮಾಡಿ ಆತನ ದೇಹದಲ್ಲಿ ಆಪರೇಷನ್ ಎನ್ನುವಂತಹ ಯುದ್ಧವನ್ನು ಗೆಲ್ಲೋದಿದೆಯಲ್ಲ, ಅದು ಅತಿ ದೊಡ್ಡ ಯುದ್ಧ ಆಗುತ್ತೆ. ವೈದ್ಯರ ಪಾಲಿಗೂ ಅದು ದೊಡ್ಡ ಯುದ್ಧ, ಮತ್ತು ಪೇಷಂಟ್ ಅರ್ಥಾತ್ ರೋಗಿಯ ಪಾಲಿಗೂ ಅದು ಅತ್ಯಂತ ದೊಡ್ಡ ಯುದ್ಧ. ಇವತ್ತು ಶಿವರಾಜ್ ಕುಮಾರ್ ಆ ಅಮೆರಿಕಾದ ಪ್ರತಿಷ್ಠಿತ ಹಾಸ್ಪಿಟಲ್ ಬೆಡ್ ಮೇಲೆ, ಆಪರೇಷನ್ ಥಿಯೇಟರ್ ಒಳಗೆ ಆ ಒಂದು ಜೀವನ್ ಮರಣದ ಹೋರಾಟ ಇತ್ತಲ್ಲ, ಆ ಹೋರಾಟದಲ್ಲಿ ಗೆದ್ದು ಬಂದಿದ್ದಾರೆ. ಅದು ದೇವರ ಮತ್ತು ಜನರ ಹಾರೈಕೆ. ಸ್ಯಾಂಡಲ್ವುಡ್ ಇವತ್ತು ಉಳಿಸಿಕೊಂಡ ಆ ಜೀವ ಇದೆಯಲ್ಲ, ಶಿವರಾಜ್ ಕುಮಾರ್ ಎನ್ನುವಂತಹ ಶರೀರ ಮತ್ತು ಆ ವ್ಯಕ್ತಿತ್ವದ ಮೇಲೆ ನಡೆದಂತಹ ಆಪರೇಷನ್ ಎನ್ನುವಂತಹ ಘೋರವಾದಂತಹ ಯುದ್ಧ. ಆ ಯುದ್ಧದಲ್ಲಿ ಗೆದ್ದು ಬಂದಿದ್ದಾರೆ. ಒಬ್ಬ ಮನುಷ್ಯನ ಕರುಳನ್ನು ಕತ್ತರಿಸೋದಿದೆಯಲ್ಲ, ಅದು ಅತಿ ದೊಡ್ಡ ಸೂಕ್ಷ್ಮವಾದಂತಹ ಸವಾಲು. ಆ ಕತ್ತರಿಸಲಾದಂತಹ ಕರುಳನ್ನ ಯೂರಿನ್ ಬ್ಲಾಡರ್ ಆಗಿ ಪರಿವರ್ತಿಸೋದಿದೆಯಲ್ಲ, ವೈದ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ವೆರಿ ವೆರಿ ಹಾರಿಬಲ್ ಚಾಲೆಂಜ್ ಅದು. ಆ ತರಹದ ಬಹುದೊಡ್ಡ
ಯುದ್ಧವನ್ನು ಗೆದ್ದು ಬಂದಂತಹ ಶಿವರಾಜ್ ಕುಮಾರ್ಗೆ ಫ್ರೀಡಮ್ ಟಿವಿ ವತಿಯಿಂದಲೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎಸ್, ಇದು ಕ್ಯಾನ್ಸರ್ ಮುಕ್ತವಾಗಿದ್ದಾರೆ. ಯಶಸ್ವಿಯಾದಂತಹ ಶಸ್ತ್ರಚಿಕಿತ್ಸೆ ನಡೆದಿದೆ. ಆ ಶಸ್ತ್ರಚಿಕಿತ್ಸೆ ಒಂದು ವೇಳೆ ಆಗದೇ ಇದ್ದಿದ್ದರೆ ಬಹುಶಃ ಶಿವರಾಜ್ ಕುಮಾರ್ ಅತ್ಯಂತ ಅಪಾಯಕಾರಿ ಸನ್ನಿವೇಶವನ್ನು ಎದುರಿಸಬೇಕಾಗಿ ಬರ್ತಾ ಇತ್ತು. ಅದೃಷ್ಟವಶಾತ್ ತ್ವರಿತವಾದಂತಹ ಟ್ರೀಟ್ಮೆಂಟು ಮತ್ತು ಅತ್ಯಂತ ಯಶಸ್ವಿಯಾದಂತಹ ಆಪರೇಷನ್ 5 ಗಂಟೆಗಳ ಕಾಲ ಶಿವರಾಜ್ ಕುಮಾರ್ ದೇಹದ ಮೇಲೆ ಡಾಕ್ಟರ್ ಒಬ್ಬ ತೀವ್ರವಾದಂತಹ ನಿಗಾ ಇಟ್ಕೊಂಡಿದ್ರು. ತಲೆಗೊಂದು ಸ್ಟೆಂಟು, ಹೃದಯಕ್ಕೊಂದು ಸ್ಟೆಂಟು. ನೋಡಿ, ಒಬ್ಬ ಮನುಷ್ಯನ ಹೃದಯಕ್ಕೆ ಒಂದು ಬಾರಿಯ ಸ್ಟೆಂಟ್ ಇದೆಯಲ್ಲ, ಆತ ವೆಹಿಕಲ್ ಚಲಾಯಿಸುವಾಗಲೂ ಕೂಡ ಆತನ ಹೃದಯ ಗಡಗಡ ನಡುಗುತ್ತೆ. ಎಲ್ಲರಂತೆ ಆತನಿಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸ್ಟೆಂಟಿಗೆ ಒಳಪಟ್ಟಂತಹ ಮಾಜಿ ಸಿಎಂ ಕುಮಾರಸ್ವಾಮಿಗೂ ಕೂಡ 2-3 ಸ್ಟೆಂಟ್ಗಳಾಗಿವೆ. ದೊಡ್ಡ ಧ್ವನಿಯಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ. ಎಸ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣ ಆರೋಗ್ಯದ ಬಗ್ಗೆ ಅಪಪ್ರಚಾರವೂ ನಡೆದಿತ್ತು. ಬೇಸರ ಹೊರಹಾಕಿದ ಮಧು ಬಂಗಾರಪ್ಪ. ಈ ಕೆಲ ತಲೆಮಾಸದವರು, ಕೆಲಸಕ್ಕೆ ಬಾರದಲ್ಲೇ ಇರೋರು, ಕಾಮೆಂಟ್ ಬಾಕ್ಸ್ ಅವರಿಗಂತಲೇ ಇರುತ್ತೆ ಕೆಲ ನಿರುದ್ಯೋಗಿಗಳಿಗೆ. ಅದರ ಅರ್ಥ ಫ್ರೀಡಮ್ ಟಿವಿ ಕಾಮೆಂಟ್ ಹಾಕುವವರನ್ನ ವಿಮರ್ಶೆ ಮಾಡ್ತಾ ಇರೋದು ಅಲ್ಲ, ಟೀಕೆ ಮಾಡ್ತಾ ಇರೋದಲ್ಲ, ನಿಮ್ಮನ್ನು ಅಪಹಾಸ್ಯ ಮಾಡ್ತಾ ಇರೋದು ಅಲ್ಲ. ಕಾಮೆಂಟ್ ಹಾಕೋದಕ್ಕೂ ವಿಮರ್ಶೆ ಮಾಡೋದಕ್ಕೂ ನಿಮಗೆ ಸಂಪೂರ್ಣ ಅಧಿಕಾರ ಮತ್ತು ಹಕ್ಕಿದೆ. ಆದರೆ ಒಬ್ಬ ಸ್ಯಾಂಡಲ್ವುಡ್ಡಿನ ಚಕ್ರವರ್ತಿ ಆಪರೇಷನ್ ಥಿಯೇಟರ್ನಲ್ಲಿ ಸಾವು ಮರಣದ ಜೀವನ್ಮರಣದ ಹೋರಾಟ ನಡೆಸ್ತಿರುವಾಗ ಬಾಯಿಗೆ ಬಂದ ಹಾಗೆ ಕಮೆಂಟ್ ಹಾಕ್ತೀರಿ. ಸಚಿವ ಮಧು ಬಂಗಾರಪ್ಪ ಅದರ ಕಳವಳ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣನ ಆರೋಗ್ಯದ ಬಗ್ಗೆ ಅಪಪ್ರಚಾರ ಯಾಕೆ ಮಾಡಬೇಕು? ಬೇಸರ ಹೊರಹಾಕಿದ ಮಧು ಬಂಗಾರಪ್ಪ ಶತ್ರುವಿನ ಸಾವಿನಲ್ಲೂ ಸಂಭ್ರಮ ಪಡುವಂತಹ ದೊಡ್ಡ ಮಟ್ಟಗಿನ ಕೆಟ್ಟ ವ್ಯಕ್ತಿತ್ವ ಅಲ್ಲ ಶಿವರಾಜ್ ಕುಮಾರದ್ದು. ಆದರೆ ಕಿಡ್ನಿ ವೈಫಲ್ಯದಿಂದ ಈಗ ಆಪರೇಷನ್ ಒಂದಷ್ಟು ಯಶಸ್ಸು ಕಂಡಿರತಕ್ಕಂತಹದ್ದು. ಕರುಳನ್ನ ಕತ್ತರಿಸಿ ಯೂರಿನ್ ಬ್ಲಾಡರ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಶಿವಣ್ಣನ ದೇಹದ ಮೇಲೆ ನಿರಂತರ 5 ಗಂಟೆಗಳ ಕಾಲ ಆಪರೇಷನ್ ಮಾಡಲಾಗಿರುವಂತಹದ್ದು. ಡಾಕ್ಟರ್ನ ತೀವ್ರ ನಿಗಾದಲ್ಲಿದ್ದಂತಹ ಶಿವರಾಜ್ ಕುಮಾರ್ ಈಗ ಆಪರೇಷನ್ ಸಕ್ಸಸ್ ಅನ್ನು ಕಂಡು ಅತ್ಯಂತ ಗುಣಮುಖರಾದಂತಹ ರೀತಿಯಲ್ಲಿ ಬದಲಾಗಿದ್ದಾರೆ. ಹಾಗಾದರೆ ಶಿವರಾಜ್ ಕುಮಾರ್ ಎದುರಿಸಿದಂತಹ ಸವಾಲುಗಳೇನು? ಶಿವರಾಜ್ ಕುಮಾರ್ ದೇಹದ ಮೇಲೆ 5 ಗಂಟೆಗಳ ಕಾಲ ಅವರನ್ನು ಅನೆಸ್ಥೇಷಿಯವನ್ನು ಕೊಟ್ಟು ಪ್ರಜ್ಞಾಹೀನರನ್ನಾಗಿ ಮಾಡಿ ಡಾಕ್ಟರ್ ಮಾಡುವಂಥ ಆಪರೇಷನ್ ಇದೆಯಲ್ಲ, ನೋಡಿ 6 ಸರ್ಜರಿಗಳನ್ನು ಏಕಕಾಲಕ್ಕೆ ಮಾಡಲಾಗಿದೆ. 190 ಹೊಲಿಗೆ ಶಿವರಾಜ್ ಕುಮಾರ್ ದೇಹಕ್ಕೆ ಹಾಕಲಾಗಿದೆ. ಅದು ನೀವು ಇಂಟರ್ನಲ್ ಅಂತೀರೋ ಹೊರಭಾಗದ ಹೊಲಿಗೆ ಅಂತ ಕರಿತೀರೋ ಗೊತ್ತಿಲ್ಲ. ಒಟ್ಟಾರೆ ಶಿವರಾಜ್ ಕುಮಾರ್ ಅವರ ಒಬ್ಬ ನಟನ ಶರೀರಕ್ಕೆ 190 ಹೊಲಿಗೆಯನ್ನು ಹಾಕಲಾಗಿದೆ. ಒಂದೆರಡು ಹೊಲಿಗೆ ಹಾಕಿಸ್ಕೊಂಡ್ರೂ ಕೂಡ ನಮಗೆ ತಡ್ಕೊಳಕ್ಕಾಗಲ್ಲ. 2ಕ್ಕಿಂತ ಹೆಚ್ಚು ಹೊಲಿಗೆ ಏನಾದರೂ ನಮ್ಮ ದೇಹಕ್ಕೆ ಬಿದ್ದರೆ ಶಕ್ತಿ ಮೀರಿ ಕೈಯಲ್ಲಾಡ್ಸೋಕ್ಕಾಗಲ್ಲ, ಶಕ್ತಿ ಮೀರಿ ಕಾಲನ್ನು ಎತ್ತೋದಕ್ಕಾಗಲ್ಲ. ಈ ತರಹದ ಪ್ರಾಣ ಸಂಕಟ ಅನುಭವಿಸ್ತೀವಿ ನಾವು. ಆದರೆ 190 ಹೊಲಿಗೆ ಹಾಕಲ್ಪಟ್ಟಿದೆ. 50 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿದೆ ಶಿವರಾಜ್ ಕುಮಾರ್ಗೆ. ಹತ್ತಿರ 59 ವರ್ಷವನ್ನು ಪೂರೈಸಿದ್ದಾರೆ ಶಿವರಾಜ್ ಕುಮಾರ್. 60 ವರ್ಷದ ದೇಹಕ್ಕೆ 190 ಹೊಲಿಗೆ ಅಂದರೆ ಅದನ್ನು ಕಮ್ಮಿ ಮಾತಾ? ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿರುವಂತಹದ್ದು. ಎಸ್, ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಜನವರಿ 25ರಂದು ವಾಪಸ್ ಆಗ್ತಾರೆ. ಮೊದಲಿಗಿಂತಲೂ ಫುಲ್ ಜೋಶ್ನಲ್ಲಿದ್ದಾರೆ ಶಿವಣ್ಣ. ಪ್ರತಿದಿನ 3ರಿಂದ 4 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ದಾರೆ. ಶಿವಣ್ಣ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ನೆಗೆಟಿವ್ ಆಗಿ ಕಾಮೆಂಟ್ ಹಾಕೋದಕ್ಕೆ ಹೋಗಬೇಡಿ. ಒಬ್ಬ ಮನುಷ್ಯನ ಆಯುಷ್ಯವನ್ನ ನಿರ್ಧಾರ ಮಾಡೋದು ಮೇಲೆ ಕೂತಿರುವಂತಹ ಭಗವಂತನೇ ಹೊರತು ಕಟ್ಟೆಯಲ್ಲಿ ಕೂತಿರುವಂತಹ ನಿಮ್ಮಂತಹ ಅವಿವೇಕಿಗಳಲ್ಲ. ದೇವರು ಕೊಟ್ಟ ಆಯುಷ್ಯವನ್ನ ಸುಮ್ಮನೆ ಕಾಮೆಂಟ್ ಬಾಕ್ಸ್ನಲ್ಲಿ ಕುಡಿದ ಮತ್ತಿನಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಮೊದಲಿಗಿಂತಲೂ ಫುಲ್ ಜೋಶ್ನಲ್ಲಿದ್ದಾರೆ ಈಗ ಶಿವಣ್ಣ. ಪ್ರತಿದಿನ 3ರಿಂದ 4 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಒಬ್ಬ ಮನುಷ್ಯನ ಆರೋಗ್ಯವನ್ನ ಪರಿಶ್ರಮದ ಮೂಲಕವೂ ಕೂಡ ಹಿಡಿತದಲ್ಲಿ ಇಡ್ಕೋಬಹುದು. ಯುವ ಜನಾಂಗ 1/2 ಕಿಲೋಮೀಟರ್ ನಡೆಯೋದಕ್ಕೂ ಕೂಡ ಯಾರು ನಡೀತಾರೆ ಗುರು ಅಂತ ಹೇಳ್ತಾರೆ. ಆದರೆ ಈ ವಯಸ್ಸಲ್ಲೂ ಕೂಡ ತಮ್ಮ ಆರೋಗ್ಯದ ಮೇಲೆ ಕಾಳಜಿ ಇದೆಯಲ್ಲ, ತನ್ನ ದೇಹ ಮತ್ತು ತನ್ನ ಮನಸ್ಸನ್ನ ಹಿಡಿತದಲ್ಲಿ ಇಡುವಂತಹದ್ದೇ ಆರೋಗ್ಯ. ಶಿವರಾಜ್ ಕುಮಾರ್ ದೇಹಕ್ಕೆ ಆಪರೇಷನ್ ಆಗಿದೆ. ತಲೆಗೊಂದು ಸ್ಟೆಂಟು,
ಹೃದಯಕ್ಕೊಂದು ಸ್ಟೆಂಟ್ ಇಡಲಾಗಿದೆ. ಹಾಗಾದರೆ ಈ ಸುದೀರ್ಘವಾದಂಥ ಆಪರೇಷನ್ ಬಗ್ಗೆ ಸ್ವತಃ ಶಿವರಾಜ್ ಕುಮಾರ್ ಅವರ ಹೆಂಡತಿಯ ಸಹೋದರ ಮಧು ಬಂಗಾರಪ್ಪ ಸುದೀರ್ಘವಾದಂಥ ಅಥವಾ ಆಳವಾದಂಥ ಮಾತುಗಳನ್ನು ಆಡಿರುವಂತಹದ್ದು. ಈ ಬಗ್ಗೆ ಇಂಚಿಂಚು ಡೀಟೇಲ್ಸ್ ಮಧು ಬಂಗಾರಪ್ಪ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಶಿವಣ್ಣ 25ಕ್ಕೆ ಮರಳಿ ಬರ್ತಾರೆ ಅಂದಿದ್ದಾರೆ ಮಧು ಬಂಗಾರಪ್ಪ. ಶಿವಣ್ಣವರಿಗೆ ನೋಡಿ ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ದಿನ ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ. ಶಿವಣ್ಣವರಿಗೆ ನೋಡಿ ಅವರೆಲ್ಲ ತುಂಬಾ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದ್ರು. ಆ್ಯಂಡ್ ಏನು ಪಟ 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 ಈಗ ಇನ್ನೂ ಮೋಸ್ಟ್ಲಿ ಈಗ 63 ಅಲ್ಲ 36 ಈಗ. ಸೊ ಬಂದ ಮೇಲೆ ನೀವು 36 ಶಿವಣ್ಣನ ನೋಡ್ತೀರಾ. ಐ ಆಮ್ ವೆರಿ ಹ್ಯಾಪಿ. ನನಗೆ ಅನ್ಸುತ್ತೆ ಶಿವಣ್ಣವರು ಇದು ಮಧು ಬಂಗಾರಪ್ಪ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ಕುರಿತು ಮಾತನಾಡಿರ್ತಕ್ಕಂತಹದ್ದು. ಶಿವರಾಜ್ ಕುಮಾರ್ ಈಗಾಗಲೇ ಆಪರೇಷನ್ಗೆ ಒಳಪಟ್ಟು ದೇವರ ಆಶೀರ್ವಾದದಿಂದ ಮತ್ತು ಅಭಿಮಾನಿಗಳ ಹಾರೈಕೆಯಿಂದ ಶಿವರಾಜ್ ಕುಮಾರ್ ಆಪರೇಷನ್ ಸಕ್ಸಸ್ ಆಗಿದೆ. ಶಿವರಾಜ್ ಕುಮಾರ್ ದೇಹಕ್ಕೆ 190 ಹೊಲಿಗೆ ಬಿದ್ದಿದೆ. ತಲೆಗೊಂದು ಸ್ಟೆಂಟ್ ಇತ್ತು, ಹೃದಯಕ್ಕೊಂದು ಸ್ಟೆಂಟ್ ಇತ್ತು, ಕಾಲು ಭಾಗದಲ್ಲಿ ಸರ್ಜರಿ ಆಗಿತ್ತು. ಇವತ್ತು ಅವರಿಗೆ ಆದಂತಹ 6 ರೀತಿಯ ಸರ್ಜರಿಯನ್ನ ತಡೆದುಕೊಂಡು 60 ವರ್ಷದ ಶಿವರಾಜ್ ಕುಮಾರ್ 36 ವರ್ಷದ ಚುಳು ಯೌವನಕ್ಕೆ ಬಂದಿದ್ದಾರೆ. ಈ ಹಿಂದೆ ಇದ್ದಂತಹ ಹುಮ್ಮಸ್ಸಿಗಿಂತ 10ರಷ್ಟು ಹುಮ್ಮಸ್ಸು ಜಾಸ್ತಿ ಆಗಿದೆ. ಈ ಹಿಂದೆ ಹೆಂಗೆಲ್ಲ ನಟನೆ ಮಾಡಿಕೊಂಡು ನಿಮ್ಮ ಕಣ್ಮುಂದೆ ಬರ್ತಾ ಇದ್ರೋ ಅದಕ್ಕಿಂತಲೂ ಹುರುಪಿನಿಂದ ಕನ್ನಡ ಸಿನಿಮಾದಲ್ಲಿ ಮತ್ತೆ ಬರ್ತಾರೆ ಶಿವರಾಜ್ ಕುಮಾರ್ ಅಂತ ಹೇಳಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಮಧು ಬಂಗಾರಪ್ಪ. ಶಿವರಾಜ್ ಕುಮಾರ್ ಅವರ ಹೆಂಡತಿಯ ಸಹೋದರ. ಕ್ಯಾನ್ಸರ್ ಗೆದ್ದ ಶಿವಣ್ಣ ಈಗ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಶಿವಣ್ಣ ಗೀತಕ್ಕನ ಜೊತೆ ಈಗ ಆರಾಮಾಗಿದ್ದಾರೆ, ಯಾವ ಸಮಸ್ಯೆಯೂ ಇಲ್ಲ. ಅವರಿಗೆ ಆಗಲ್ಪಟ್ಟ ಆಪರೇಷನ್ ಸಕ್ಸಸ್ ಆಗಿದೆ. ಅವರ ದೇಹಕ್ಕೆ ವೈದ್ಯರು 5 ಗಂಟೆ ಸುದೀರ್ಘವಾದಂಥ ಆಪರೇಷನ್ ಮಾಡಿದ್ದಾರೆ. ಕರುಳು ಕಿತ್ತು ಅದನ್ನು ಯೂರಿನ್ ಬ್ಲಾಡರ್ ಆಗಿ ಪರಿವರ್ತಿಸಿ ಘೋರವಾದಂಥ ಯುದ್ಧವನ್ನೇ ಎದುರಿಸಿ ಬಂದಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಗೊಂದಲಕ್ಕೀಡಾಗೋದು ಬೇಡ. 6 ಸರ್ಜರಿ, 190 ಹೊಲಿಗೆ ಮಾಡಲಾಗಿರುವಂತಹದ್ದು ಶಿವಣ್ಣನಿಗೆ. ಈ ವಿಚಾರವನ್ನು ಶಿವಣ್ಣನ ಸಂಬಂಧಿ ಮಧು ಬಂಗಾರಪ್ಪ ಸ್ಪಷ್ಟವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟರು. ಶಿವಣ್ಣನಿಗೆ ತುಂಬ ದೊಡ್ಡ ಆಪರೇಷನ್ ಆಗಿದೆ ಎಂದು. ಸೊ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.